ನಿನ್ನೆ ನನ್ನ ಮಗನ ಬರ್ಡೇ ಫ್ರೆಂಡ್ಸ್. ನಮ್ಮ ಅಕ್ಕ ಮನೆಯಲ್ಲ ಅಕ್ಕ ಸೆಲೆಬ್ರೇಷನ್ ಮಾಡ್ತಾ ಇರುವಂಥದ್ದು ಇದು. ಕಾಣಿಸಕ್ಕೆ ಅಲ್ವಲ್ಲ. ಕಟಿಂಗ್ ಮಾಡಿ ಕಟಿಂಗ್ ನೀನು ಹಾಕೊಂಡು ಕೊಡಿ ಜೊತೆಗೆ ಬಟ್ಟೆಯ ಚಪ್ಪಾಳೆ ಬರಲಿ ಕರಿಗೌಡ್ರಿಗೆ ಕಟ್ಟು ಮಾಡಲ್ಲ. ಅಯ್ಯೇ ಆಯ್ತಾ, ಹೋಗಿ 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 ನೀನು ಮಿಕ್ಕೊಂಡು ಕೂತ್ಕೊಂಡು ನೀನು. ಹಾಂ ಬರಲಿ ಒಂದು ಚಪ್ಪಾಳೆ. ಚಾಕ್ ಮುರಿದಾಕಿ ಕಲ್ಲಲ್ಲೋ. ಹಾಂ ದೊಡ್ಡಪ್ಪ ಕೊಡ್ತಾ ಇರೋದು ನಾನು ಬರೀ ವೀಡಿಯೋ ಮಾಡ್ತಾ ಇದ್ದೇನೆ. ಇದ್ಯಾಕೆ ಅವನು ಕೇಳ್ತೆ. ಅಯ್ಯೋ ಹನಿ ಸೋರೈತೇನ ನೆಕ್ಕೊಳ್ಳ ಹನಿ ಅನ್ನು ಕೊಡು ಕೊಡು. ಹಲ್ಮಕ್ಕೆ ಕೊಡು ಕೊಡೆ. ತಲೆನೋಯ್ತು ಅಲ್ಲೇ ಹಿಡ್ಕೊಂಡೋಳ ತುಟ್ಟಿಗೆ ಹಿಡ್ಕೊಂಡೋಳ ಕೇಕ. ಬಾಯ್ಗ ಬಾಯ್ಗ ಕರಿ ಕರಿ ಅವನು ಕರಿ ಬಾ. ಸ್ವಲ್ಪ ತಪ್ಪ ಅದನ್ನೇ ಸ್ವಲ್ಪ ಹಾಂ ಬಾ ಬರಲಿ ಚಪ್ಪಾಳೆ. ಆ ಕಡೆ ಟಾಪ್ ಸರಿ ಮಾಡ್ಕೊಳ್ಕೊ ಕೇಳಿಕೆ ಬಲ ಬಲ. ಅಯ್ಯೋ ಬಾಲಲ್ಲ. ಅಯ್ಯೋ ಬಾ ಚಡಿಲೇಲು ಚಡಿವೇಲ್ ಬರಲಿ ಚಪ್ಪಾಳೆ. ಮಾಡ್ತಿದ್ದೀನಿ ಹೋಗು. ಅಯ್ಯೋ ಮೆಲ್ಲ ಕುತ್ಕೋ. ಹಾಕಿ ಅದು ನಾಯಿ ಹುಟ್ಟೋದ ಸ್ಮೆಲ್ ಕಂತೆ. ಓಹೋ ಅಯ್ಯೋ 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 ಕರಿಗೌಡ್ರಿ ಚಪ್ಪಾಳೆ ತೆಗ್ದೈಲ್ವಾ. ನೀ ಭಾರಿ ಚೆನ್ನಾಗಿ ತೆಗಿತೀಯ ನೀನು. ಹುಡ್ಕೋ ನೀನಕ್ಕಮ್ಮ ನೀನು ಚೆನ್ನಾಗಿ ತೆಗಿತೀಯ ಫೋಟೋವ. ಕಣ್ಣಿ ಕಡಿಕ್ ಮಾಡು ಆತರಕ್ಕೆ ಹಿಂಗೆ. ನೋಡಿ ಫ್ರೆಂಡ್ಸ್, ಧನಿಯಾ ಮತ್ತು ಒಣಮೆಣಸಿಕಾಯಿ ಒಣಗಾಕಿದ್ದೀನಿ ಮಿಲ್ಲಿಗೆ ಅಂದ್ಬಿಟ್ಟು. ಒಣಗಿದೆ ಆಲ್ಮೋಸ್ಟ್ ಅದು. ಇನ್ನೊಂದು ಸ್ವಲ್ಪ ಇರಲಿ ಅಂದ್ಬಿಟ್ಟು ಯಾವುದಕ್ಕೂ ಬಿಸಿಲಿಗೆ ಹಾಕಿದ್ದೆ. ಮೊನ್ನೆ ಸ್ವಲ್ಪ ಇದಾಗಿತ್ತು, ಹಂಗಾಗಿ ಗಾಳಿ ಬೇರೆ ಎರ್ರ ಬರ್ತಾಯಿತ್ತು. ಸ್ವಲ್ಪ ತಲ್ಲೇ ಕೂತ್ಕೊಂಡೆ. ಆ ಕಲ್ಲು ಬೇರೆ ಇರಲಿಲ್ಲ, 2 ಕಲ್ಲು ಇದ್ವು ಅಷ್ಟೇ. ಮಳೆ ಬರೋ ಮೂಮೆಂಟ್ ಅಂದ್ಬಿಟ್ಟು ಪಾತ್ರೆ ಎಲ್ಲ ಎತ್ಕೊಂಡೋಗಿ ತುಂಬಿಸಿ ಎತ್ಕೊಂಬರೋಣ ಅಂದ್ಬಿಟ್ಟು ಟೆರೇಸ್ ಮೇಲೆ. ನೋಡೋಣ ಇವತ್ತಾದರೂ ಎಲ್ಲಿ ನಾನು ಎಂಥ ಎಡಬಟ್ಟು ಟೈಮಲ್ಲಿ ತಂದುಬಿಟ್ಟೆ ಅಂದರೆ ಇದೆಲ್ಲ ಬೇಸಿಗೆಯಲ್ಲಿ ಮಾಡಿಸ್ಕೋಬೇಕು. ನೋಡಿ ನಮ್ಮ ಲಚ್ಚಿ ಹೆಂಗೆ ಆಡ್ತಿದ್ದಾಳೆ ಅಂದ್ಬಿಟ್ಟು ಮನೆಗೆ ಯಾರೋ ಒಬ್ರು ಬ್ಲೌಸ್ ಹೊಲಿಯೋಕೆ ಕೊಡೋಕೆ ಬಂದಿದ್ರು. ಅದನ್ನ ಒಳಗಡೆ ಕೂಡ್ಬಿಟ್ಟು ಬಾಗಿಲು ಹಾಕಿದ್ದೆ ಬೊಗಳುತ್ತೆ ಅಂದ್ಬಿಟ್ಟು. ಅವ್ರು ಹೋದ ತಕ್ಷಣ ನೋಡಿ ಮನೆಯೆಲ್ಲ ಹುಡುಕಾಡ್ತಾ ಇದೆ, ಎಲ್ಲೋದ್ರು ಅವರು ಅಂದ್ಬಿಟ್ಟು. ನೋಡಿ ಸೋಫಾ ಎಲ್ಲ ಮೂಸ್ತಾ ಇದೆ, ಎಲ್ಲ ಕಡೆ ರೂಮಲ್ಲಿ ವಾಶ್ರೂಮು ಕಿಚನ್ ಎಲ್ಲ ಹುಡುಕ್ತೀವಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೀವಿ. ಎಲ್ಲಿ ನಿನ್ನೆ ಎಲ್ಲ ಇವತ್ತೆಲ್ಲ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ನಿನ್ನೆ ಎಲ್ಲ ನಾವು ನಮ್ಮ ಕಂಪ್ನಿಯಲ್ಲಿ ಒಬ್ಬರು ಸ್ಟಾಫ್ ಡೆತ್ ಆಗಿದ್ರು. ಹಾಗಾಗಿ ನಾವು ಅಲ್ಲಿಗೆ ಹೋಗಿದ್ವಿ. ತಮಿಳ್ನಾಡು ಸೇಲಂ ಅಂದ್ಬಿಟ್ಟು ಅದ್ರ ಹೆಸರು, ತಮಿಳ್ನಾಡು ಸೇಲಂ. ಹೋಗಿ ತುಂಬಾ ದೂರ ಇತ್ತು. ನಮ್ಮಿದೆ ಫಸ್ಟ್ ಟೈಮ್ ಹೋಗಿದ್ದು. ದೇಶ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ, ಇದೆ ಫಸ್ಟ್ ಟೈಮ್ ಹೋಗಿದ್ವಿ. ನಮ್ಮ ಕಂಪ್ನಿಯಾಗ ತುಂಬ ಜನ ಹೋಗಿದ್ವಿ. ಅದ್ರಾಗೂ ನಾನು ಒಬ್ಬಳು ಹೋಗಿ ನಿನ್ನೆ ಹೋಗಿರೋದು. ಇವತ್ತು ಬೆಳಗ್ಗೆ ಬಂದಿದ್ದೀನಿ 7:30ಗೆ, 7:30ಗೆ ಬಂದಿದ್ದೀನಿ. 7:30ಗೆ ಬಂದಿದ್ದೀನಿ. ಮತ್ತು ಏನು ಮಾಡೋಕ್ಕಾಗಿಲ್ಲ, ಏನು ವಿಡಿಯೋ ಮಾಡೋಕ್ಕಾಗಿಲ್ಲ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ತುಂಬ ಟಯರ್ಡ್ ಆಗಿರೋದ್ರಿಂದ ಏನು ಮಾತಾಡೋಕ್ಕಾಗಿಲ್ಲ, ಏನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸಾರಿ, ಬೇಜಾರು ಮಾಡ್ಕೋಬೇಡಿ. ಮತ್ತು ಇವತ್ತು ಕೂಡ ಕಂಪ್ನಿಗೆ ಹೋಗಿದ್ವಿ. ಕಂಪ್ನಿಯಲ್ಲಿ ಯಾರು ಕೂಡ ಕೆಲಸ ಮಾಡಲಿಲ್ಲ. ಅವರು ಸರ್ ತುಂಬ ಒಳ್ಳೆಯವರು, ನಾವು ಹೋಗಿ ನೋಡಬೇಕು, ನಮ್ಮನ್ನು ಕೂಡ ಕಳಿಸ್ಕೊಡಿ ಹಂಗೆ ಹಿಂಗೆ ಅಂತ ತುಂಬ ಜನ ಕೇಳಿಕೊಂಡ್ರು. ಹಾಗಾಗಿ ಸರಿ ಅವರು ಕೂಡ ಆಕ್ಸೆಪ್ಟ್ ಮಾಡಿದರು. ಸರಿ ಆಯಿತು, ಹೋಗಿ ಕಳಿಸ್ಕೊಡ್ತೀವಿ, ಮತ್ತು ಸಂಡೇ ಒಂದಿನ ಬಂದು ಮಾಡಿಕೊಡ್ಬೇಕು ಅಂತ ಹೇಳಿದರು. ಸರಿ ಅಂತ ಒಪ್ಕೊಂಡ್ರು. ಬಸ್ಸು ಕೂಡ ಮಾಡಿಕೊಟ್ರು. ಅಮೌಂಟೆಲ್ಲ ಇವರೇ ಕೊಡಬೇಕಂತೆ ಅಂತ ಹೇಳ್ತಾಯಿದ್ರು, ಕೊಡಬೇಕು ಅಂತ. ಇವರೇ ವರ್ಕರೇ ಡಿವೈಡ್ ಮಾಡ್ಕೊಬೇಕು ಅಮೌಂಟು. ಮತ್ತು
ಇವಾಗೆಲ್ಲ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ ಅವರು, ಇನ್ನೂ ಸೇಲಮೆಲ್ಲ ಇದ್ದಾರೆ ಅಂತೆ. ಇವತ್ತು ಇವತ್ತು ಬರ್ನ್ ಮಾಡಿದ್ದಾರೆ, ಇನ್ನೂ ಬಂದಿಲ್ಲ ಯಾರೂ. ಬರ್ತಾರೆ ಮೋಸ್ಟ್ಲಿ ಬರೋಷ್ಟೊತ್ತಿಗೆ 12 ಗಂಟೆ 1 ಗಂಟೆ ಆಗುತ್ತೆ. ಹೆಂಗೋ ನಾನು ಸದ್ಯ ಹೋಗಿ ಬಂದುಬಿಟ್ಟೆ. ಮತ್ತು ಫ್ರೆಂಡ್ಸ್ ಹಾಗಾಗಿ ನಾವು ಬೆಳಗ್ಗೆ 7:30ಗೆ ಬಂದ್ವಿ. 7:30ಇಂದ ಅಲ್ಲಿ ಬಸ್ಸಲ್ಲಿ ಇಳ್ಕೊಂಡ್ವಿ. ನಮ್ಮ ಅದರ ಬಂದು ಕರ್ಕೊಂಡ್ಬಂದರು. ಬಂದು ಹೆಂಗೇ ಒಳಗಡೆ ಬರೋಂಗಿಲ್ವಲ್ಲ, ಹಂಗೆ ಅಲ್ಲಿ ಸಗಣಿ ಇತ್ತು. ಸಗಣಿ ನೀರು ಹಾಕ್ಕೊಂಡು ಬಂದು ಸ್ನಾನ ಮಾಡಿಕೊಂಡು ಅನ್ನ ಮಾಡಿಟ್ಟಿದ್ರು. ಅನ್ನ ತಿಂದ್ಬಿಟ್ಟು ಕೆಲ್ಸಕ್ಕೆ ಓಡೋದ್ವಿ. ಮತ್ತು ಅಲ್ಲಿ ಸ್ವಲ್ಪ ಅದೇ ಹೇಳಿದ್ನಲ್ಲ, ಅಲ್ಲಿ ಸ್ವಲ್ಪ ಮಾತಾಯಿತು. ಹೋಗಲೇಬೇಕು, ನಾವು ನೋಡಲೇಬೇಕು, ಹಂಗೆ ಹಿಂಗೆ ಅಂತ ಹೋದರು. ನನ್ನನ್ನು ಕರೆದ್ರು ಅಲ್ಲಿ ಅವರು. ನಾನು ಬರಲ್ಲ, ನೆನ್ನೆ ತಾನೇ ಹೋಗಿ ಬಂದಿದ್ದೀನಿ, ಮತ್ತೆ ಬಂದರೆ ಟಯರ್ಡ್ ಆಗುತ್ತೆ ಅಂದ್ಬಿಟ್ಟು ನಾನು ಬಂದುಬಿಟ್ಟೆ ಮನೆಗೆ. ಬಂದ್ಬಿಟ್ಟು ಸ್ವಲ್ಪ ಹೊತ್ತದೇ ಮಳೆ ಬರುತ್ತೆ, ಬಿಸಿಲು ಬಂತು ಸ್ವಲ್ಪ ಚೆನ್ನಾಗಿ ಹಾಫ್ ಡೇವರೆಗೂ. ಮತ್ತು ನಾನು ಮೊನ್ನೆ ಒಣಗಾಕಿದ್ನಲ್ಲ, ಅದು ಮೆಣಸಿಕಾಯಿ ಧನಿಯಾ ಎಲ್ಲ ಸ್ವಲ್ಪ ಹಂಗೆ ಇತ್ತು. ಮೊನ್ನೆ ಬೇರೆ ಸ್ವಲ್ಪ ಒದ್ದೆ ಆಗೋಯ್ತು ಫ್ರೆಂಡ್ಸ್, ತುಂಬ ಬೇಜಾರಾಗೋಯ್ತು. ಮಳೆ ಬರ್ತಿರ್ಲಿಲ್ಲ, ಸಡನ್ನಾಗಿ ಬಂದುಬಿಡ್ತು ಮಳೆ, ಬಿಸಿಲು ಮಳೆ ಎರಡೂ ಒಟ್ಟಿಗೆ ಬಂತು. ಹಾಗಾಗಿ ನನಗೆ ಬೇಜಾರಾಯಿತು. ಹೋಗಿ ಅಲ್ಲಿ ಎಲ್ಲ ಎತ್ತೋಷ್ಟೊತ್ತಿಗೆ ಸ್ವಲ್ಪ ನೆಂದೋಯ್ತು. ಹಂಗೆ ಎತ್ತಿಕ್ಕಿದೆ. ಇವತ್ತು ಹೆಂಗೋ ಬಂದಲ್ಲ ಮನೆಗೆ, ಒಂದು 10:30 11 ಗಂಟೆಗೆಲ್ಲ ಬಂದುಬಿಟ್ಟೆ. 1-2 ಗಂಟೆವರೆಗೂ ಚೆನ್ನಾಗಿ ಬಿಸಿಲಿತ್ತು, ಸ್ವಲ್ಪ ಪರವಾಗಿಲ್ಲ ಒಣಗ್ತು. ತಿರ್ಗಾ ಮಳೆ ಸ್ಟಾರ್ಟ್ ಆಗೋಯ್ತು. ಸರಿ ಅಂದ್ಬಿಟ್ಟು ಎತ್ತಿಕ್ಬಿಟ್ಟು ಫುಲ್ ನಿದ್ದೆ ಹೊಡೆದೆ ಫ್ರೆಂಡ್ಸ್. ಮೊಬೈಲ್ ಸೈಲೆಂಟ್ ಇಟ್ಬಿಟ್ಟು ಫುಲ್ ನಿದ್ದೆ ಮಾಡಿದೆ. ಈ ಬ್ಲೌಸ್ ಹೊಲಿಯೋಕ್ಕೆ ಕೊಡೋರು 1-2-3 ಜನ ಫೋನ್ ಮಾಡಿದರು, ನಾನು ರಿಸೀವ್ ಮಾಡಿಲ್ಲ. ಮತ್ತು ಸರಿ ಅಂದ್ಬಿಟ್ಟು ಮಲ್ಕೊಂಡು ಎದ್ದಿದ್ದೀನಿ. ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಾಯಿತು. ಅಡುಗೆ ಅನ್ನ ಇದೆ, ಸಾಂಬಾರು ಏನಾದರೂ ಮಾಡಬೇಕು, ಪಾತ್ರೆಗಳು ತೊಳಿಬೇಕು. ಇವಾಗ ಮಾಡ್ಕೊತೀನಿ. ನಿದ್ದೆ ಇಲ್ಲಾಂದರೆ ಮನುಷ್ಯಗೆ ಹೆಂಗಾಗುತ್ತಲ್ವ ಫ್ರೆಂಡ್ಸ್, ನಿಜವಾಗ್ಲೂ ನನಗಂತೂ ಅಲ್ಲೋಗಿ ಕೆಲಸದಲ್ಲಿ ಕುತ್ಕೊಂಡ್ಬಿಟ್ರೆ ಹಿಂಗೆ ನಿದ್ದೆ ಬಂದುಬಿಡುತ್ತೆ ಫುಲ್ಲು. ಹಂಗೆ ಫುಲ್ ಇದ್ದೆ, ಕೆಲಸ ಮಾಡೋಕ್ಕಾಗಲ್ಲ, ಸುಮ್ಮನೆ ಟಯರ್ಡ್ ಆಗಿಬಿಡುತ್ತೆ. ಆದರೆ ಇವತ್ತು ಹೋಗಿದ್ವಿ, ನೈಟ್ ಫುಲ್ ಇದ್ದೆ ಎಲ್ಲ, ಆದರೂ ರಜಾ ಹಾಕ್ಬಾರ್ದು ಅಂದ್ಬಿಟ್ಟು ಹೋದೆ. ಸದ್ಯ ಅವರೇ ಕಳಿಸ್ಬಿಟ್ರು. ಸಂಡೇ ಒಂದಿನ ಮಾಡಬೇಕು, ಅದೊಂದು ಬಾಧೆ. ಇನ್ನೇನು ರಜೆ ತೊಗೊಂಡ್ಮೇಲೆ ಮಾಡಲೇಬೇಕಲ್ಲ, ಹಾಗಾಗಿ ನಮ್ಮ ಸರ್ ಅಂದರೆ ID ಅವರು, ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ, ಒಳ್ಳೆಯದಾಗಲಿ. ನನ್ನ ಮಗನ ಬರ್ಡೇ ಇತ್ತು ಫ್ರೆಂಡ್ಸ್. ಆ ಬರ್ಡೇಗೂ ಕೂಡ ನನ್ನ ಮಗನ್ನ ಸರಿಯಾಗಿ ಮಾತಾಡ್ಸೋಕ್ಕಾಗಿಲ್ಲ. ಬೆಳಗ್ಗೆ ಒಂದ್ಸರಿ ವಿಶ್ ಮಾಡಿಬಿಟ್ಟು ಹೋದೆ. ಅಷ್ಟೊತ್ತಿಗೆ ಈ ಥರ ನ್ಯೂಸ್ ಆಗೋಯ್ತು. ಹಂಗೆ ತಿರ್ಗಿ ಮಾತಾಡೋಕ್ಕೆ ಆಗಿಲ್ಲ, ಬೇಜಾರಾಗೋಯ್ತು ಸ್ವಲ್ಪ. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಹೊರಗಿದ್ದಾರೆ, ಮಕ್ಕಳೆಲ್ಲ ತುಂಬ ಬೇಜಾರಾಗ್ತಾಯಿದೆ. ಫೋನ್ ಮಾಡಿದ್ದೀನಿ ಅಕ್ಕಗೆ, ಕಳಿಸಿ ಡೈರೆಕ್ಟ್ ಬಸ್ಸಲ್ಲಿ ಅಂತ. ಅವ್ರು ಕಳಿಸ್ತಾರ ಇಲ್ವೋ ಗೊತ್ತಿಲ್ಲ. ಮತ್ತು ಈ ಕಡೆಯಿಂದ ನಮಗೂ ಹೋಗೋಕ್ಕಾಗಲ್ಲ, ಪ್ರಾಬ್ಲಮ್ ಇದೆ, ಸ್ವಲ್ಪ ಪರ್ಸ್ನಲಿ ಪ್ರಾಬ್ಲಮ್ ಇದೆ. ಹಂಗಾಗಿ ಮತ್ತು ಫ್ರೆಂಡ್ಸ್ ಎಲ್ಲರದು ಊಟ ತಿಂಡಿ ಕಾಫಿ ಆಯಿತಾ? ನಾನು ಮಧ್ಯಾಹ್ನ ಲೈವಲ್ಲಿ ಬಂದಿದ್ದೆ. ನಾನು ಸ್ವಲ್ಪ ಈ ಥರ ಯೂಟ್ಯೂಬಲ್ಲಿ ಮಾತಾಡೋದ್ರಿಂದ, ಲೈವಲ್ಲಿ ಬರೋದ್ರಿಂದ ನನಗೂ ಸ್ವಲ್ಪ ಮೈಂಡ್ ಫ್ರೆಶ್ ಅಪ್ ಆಗುತ್ತೆ. ಇಲ್ಲಾಂದರೆ ಏನೇನೋ ತುಂಬ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ಬಿಡ್ತೀನಿ, ಬೇಜಾರಾಗುತ್ತೆ. ಹಂಗಾಗಿ ಮತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಎಲ್ಲರಿಗೂ ಕಾಫಿ ತಿಂಡಿ ಎಲ್ಲ ಆಗಿದೆ ಅಂದ್ಕೊತೀನಿ. ಇಲ್ಲಿ ಮಳೆ ಇನ್ನೂ ಬರ್ತಾನೇ ಇದೆ, ಥರ ಸೋನೆ ಹಿಡ್ಕೊಂಡ್ಬಿಟ್ಟೈತೆ. ನಮ್ಮ ಲಚ್ಚಿನ ಹೆಂಗಾದರೂ ಮಾಡಿ ಊರಿಗೆ ತಲುಪಿಸ್ಬೇಕಂತ ಪ್ಲ್ಯಾನಲ್ಲಿ ಇದ್ದೀನಿ. ಯಾಕಂದರೆ ನಮಗೂ ಬಾಡಿಗೆ ಮನೆಗಳಿಗೆಲ್ಲ ಸೆಟ್ ಆಗಲ್ಲ. ಇಷ್ಟು ದಿನ ಚಿಕ್ಕ ಮರಿಯಾಗಿತ್ತು, ಹೆಂಗೋ ಸೆಟ್ ಆಗ್ತಾಯಿತ್ತು. ನೋಡ್ದೇ ನೋಡ್ತಾಯಿದ್ದೆ. ಹಂಗಂತ ಇದ್ದರೆ ಊರಿಗೆ ಬಿಡಬೇಕು. ಊರಲ್ಲಿರುತ್ತೆ, ಹೆಂಗೋ ಇರುತ್ತೆ ಮನೇಲಿ, ಇಲ್ಲ ನಮ್ಮ ಅಕ್ಕವ್ರ ಮನೆಗೋ ಇಲ್ಲ ನಮ್ಮ ಮನೆಯಲ್ಲೋ ಎಲ್ಲ ಬಿಡ್ತೀನಿ. ನೋಡೋಣ, ಬಿಡೋಕ್ಕೂ ಇಷ್ಟ ಇಲ್ಲ, ಇರಿಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ತರವಾಗಿ ಹಾಕೋದು ತಂದುಬಿಟ್ವಿ ಅನ್ನಿಸ್ಬಿಟ್ಟಿದೆ. ಹೆಣ್ಣು ಮರಿ ಬೇರೆ, ಅದು ಮರಿ ಹಾಕಿದರೆ ನಮಗೇನೆ ಲಾಭ, ಮರಿಗಳ ಸೇಲ್ ಮಾಡ್ಕೊಬೋದು. ಯಾರಿಗಾದರೂ ಮರಿಗಿರಿ ಬೇಕಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಮರಿನಾದರೂ ಸೇಲ್ ಮಾಡೋಣ, ಇಲ್ಲಾಂದರೆ ಇದನ್ನೇ ಕೊಟ್ಬಿಡೋಣ. ಇಲ್ಲಿ ಮಳೆಗಳೆಲ್ಲ ಬರುತ್ತೆ ಪಾಪ. 8 ಅವರ್ ಫುಲ್ ಒಳಗೇನೆ ಇರಬೇಕು, ನಮಗೂ ಬೇಜಾರಾಗುತ್ತೆ. ಮೂಕ ಪ್ರಾಣಿಗೆ ಹಿಂಸೆ ಕೊಟ್ಟಂಗೆ ಆಗುತ್ತೆ, ಮನಸ್ಸಿಗೆ ಬೇಜಾರಾಗುತ್ತೆ. 8 ಅವರ್ ಫುಲ್ ಒಳಗೆ ಇರಬೇಕಂದ್ರೆ ಅದಕ್ಕೂ ಬೇಜಾರಾಗುತ್ತಲ್ವ. ಈಗ ನಾವಾದರೆ ಇದ್ಬಿಡ್ತೀವ, ಅದು ಬೇರೆ ಕಟ್ಟಾಕಿರ್ತೀನಿ, ಬಿಡಲ್ಲ. ಬಿಟ್ಟರೆ ಸೋಫಾ ಮೇಲೆಲ್ಲ ಹತ್ಬಿಟ್ಟು ಎಲ್ಲ ಎಳೆದಾಕಿರುತ್ತೆ, ಮತ್ತು ಬುಕ್ಕೆಲ್ಲ ಕಚ್ಚುತ್ತೆ. ಹಂಗಾಗಿ ಜಾಸ್ತಿ ಬಿಡಲ್ಲ, ಬಿಡ್ತೀನಿ ಒಂದೊಂದು ಟೈಮ್ ಏನೂ ಮಾಡಲ್ಲ. ಮೊನ್ನೆ ನೋಡಿ ಬಿಟ್ಟಿದ್ದಕ್ಕೆ ನಲ್ಲಿ ಎಲ್ಲ ಕಿತ್ತಾಕ್ಬಿಟ್ಟಿತ್ತು,
ನಮ್ಮಿಂದ ಬಿಲ್ಡಿಂಗ್ಗೆ ನೀರೇ ಇರಲಿಲ್ಲ. ಸರಿ ಫ್ರೆಂಡ್ಸ್, ಇನ್ನೊಂದು ಸರಿ ಲೈವಲ್ಲಿ ಬರ್ಬೇಕು ಅಂದ್ಕೊಂಡಿದ್ದೀನಿ. 9 ಗಂಟೆ ಆಯಿತು, ಬರಲ್ಲ ಬೇಡವಾ ಗೊತ್ತಿಲ್ಲ. ಸರಿ, ನಾನು ಈ ಥರ ಮಾತಾಡ್ತಾ ಇದ್ರೆ ಬರೋರು ನೋಡ್ತಾರೆ. ನೋಡ್ಕೊಳ್ಳಿ. ನಮ್ಮ ಲೆಕ್ಚರನ್ನ ಬಂದರೆ ಬೊಗಳುತ್ತೆ. ಒಬ್ಬರು ತಿರ್ಗಾಡಂಗಿಲ್ಲ, ಒಬ್ಬರು ಮಾತಾಡೋಂಗಿಲ್ಲ, ಬೋ ಅಂತ ಬೊಗಳುತ್ತೆ. ಬಟ್ಟೆ ಹೊಲಿಯೋಕೆ ಕೊಡೋಕೆ ಬರೋರೆಲ್ಲ ಹೆದ್ರುಕೊಂತಾರೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಬೇಜಾರು. ನೋಡಿ, ಯಾರನ್ನ ಬರ್ತಾರ ಅಂತ ನೋಡ್ಕೊಂಡು ಬಾಗಿಲು ಕಡೆಗೆ ನೋಡ್ಕೊಂಡೇ ಇರುತ್ತೆ. ಬೈಲಚ್ಚಿ ಬೈಲಿ, ಇಲ್ಲಿ ಬಾ, ಮೇಲೆ ಬಾ, ಬಾ ಇಲ್ಲಿ ಬಾ, ಮೇಲೆ ಬಾ, ಇಲ್ಲಿ ಬಾ, ಮೇಲೆ ಬಾ. ನಮ್ಮನೆಯವ್ರು ಹೊಡೆದ್ರು. ಏನು ಹೊಡೆಯೋದು ಏನೋ ಪಾಪ, ನಮ್ಮ ಕಡೆ ತಪ್ಪಿಟ್ಕೊಂಡು ಎಲ್ಲ ದೊಡ್ಡ ದೊಡ್ಡ ಮನೆಗಳಿಗೆ ಸ್ವಂತ ಮನೆಗಳಿಗೆ ಸರಿ ಹೋಗುತ್ತೆ. ಇಲ್ಲಿ ಹೋಗೋರು ಬರೋರು ಡೀಸೆಂಟಾಗಿ ಹೋದರೆ ಬೊಗಳಲ್ಲ. ಕೆಲವ್ರು ಹಿಂಗೆ ನೋಡ್ಕೊಂಡು ಹೋಗ್ತಾರೆ ಅದನ್ನು. ಆಗ ಅದಕ್ಕೆ ಕೋಪ ಬರುತ್ತೆ, ಏನೋ ಜೋರಾಗಿ ಬೊಗಳುತ್ತೆ. ಸರಿ ಫ್ರೆಂಡ್ಸ್, ತುಂಬ ಲಾಂಗ್ ಆಗುತ್ತೆ ವೀಡಿಯೋ. ಸರಿ, ಬಾಯ್. ನಾಳೆ ಯಾವುದಾದ್ರು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಶಾರ್ಟ್ಸಲ್ಲಿ ನಾನೇನು ಸ್ಟಾಪ್ ಮಾಡಿಲ್ಲ. ಶಾರ್ಟ್ಸಲ್ಲಿ ವೀಡಿಯೋಸ್ ಎಲ್ಲ ಹುಡುಕ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡೋಣ, ಹಳೆ ಪ್ಲೇಸೇ ಆಗ್ತಾಯಿದ್ದಾರೆ ಅಂತ ಅನ್ಕೊಬಿಡಿ ದಯವಿಟ್ಟು. ಆ ಪ್ಲೇಸಿಗೆ ಮತ್ತೆ ಹೋಗ್ತೀವಿ. ಸ್ವಲ್ಪ ನಮಗೆ ಟೈಮ್ ಬೇಕು, ಸ್ವಲ್ಪ ಪ್ರಾಬ್ಲಮಲ್ಲಿದ್ದೀವಿ. ಸ್ವಲ್ಪ ಅಲ್ಲಿ ಹೋದಾಗ ನಾನು ವೀಡಿಯೋ ಅಪ್ಲೋಡ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ನಿಮಗೋಸ್ಕರ ನಾನು ಒಂದು ತುಂಬ ಒಳ್ಳೊಳ್ಳೆ ಪ್ಲೇಸೆಲ್ಲ ನೋಡಿದ್ದೀನಿ. ನಿಮಗೂ ತೋರಿಸ್ಬೇಕಂತ ತುಂಬ ಆಸೆ ಇದೆ. ದೊಡ್ಡ ತುಂಬ ದೂರ ಇಲ್ಲ, ಇಲ್ಲೇ ಬೆಂಗಳೂರಲ್ಲೇ, ಇಲ್ಲಿ ಸರೌಂಡಲ್ಲೇ ಇದೆ ಇರುವಂಥದ್ದನ್ನ ತೋರಿಸ್ತೀನಿ. ನಾನು ಒಂದು ವಾರ ಲೀವ್ ಹಾಕ್ಬಿಟ್ಟು ತಿರುಪತಿಗೆ ಅಲ್ಲಿ ಹೋಗ್ಬೇಕಂತ ನಮ್ಮ ಅಕ್ಕಗೆಲ್ಲ ಹೇಳಿದ್ದೆ. ಅವರು ಒಪ್ಕೊಂಡಿದ್ರು. ನಾನೇ ಕಾರಣಾಂತರದಿಂದ ಸ್ವಲ್ಪ ಹೋಗೋಕ್ಕಾಗಿಲ್ಲ, ಹಾಗಾಗಿ ಸುಮ್ಮನೆ ಇದ್ದೀನಿ. ಸರಿ ಫ್ರೆಂಡ್, ಬಾಯ್. ನನಗೆ ಇಟ್ಕೊಳ್ಳೋದ್ರಿಂದ ಮೊಬೈಲ್ ನಮ್ಮದು ಪ್ರಪಂಚ ಎಲ್ಲ ಕಾಣಿಸುತ್ತೆ. ಯಾರು ಏನು ಅನ್ಕೊಬಿಡಿ ದಯವಿಟ್ಟು. ಸರಿ ಫ್ರೆಂಡ್ಸ್, ಬಾಯ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತು ನನ್ನ ಚಾನಲ್ನ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿದೆ ಮತ್ತು ಯಾರಿಗೆ ಮಾಡ್ತೀರೋ ಫ್ರೆಂಡ್ಸ್, ನಮ್ಮಂಥವ್ರಿಗೆ ಮಾಡಬೇಕಲ್ವ ಸಪೋರ್ಟು ಮಾಡಿದ್ರೆ ನಮಗೂ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ವಿಡಿಯೋ ಮಾಡಬೇಕಪ್ಪ, ತುಂಬ ಓಡ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ, ವ್ಯೂಸ್ ಸ್ವಲ್ಪ ಕಮ್ಮಿ ಇದೆ. ಪ್ಲೀಸ್ ನನ್ನ ಚಾನಲ್ ಫುಲ್ಲು ನೋಡಿ ಫ್ರೆಂಡ್ಸ್. ನಂದು ಪ್ರತಿಯೊಂದನ್ನೆಲ್ಲ ಹೇಳ್ಕೊಂಡಿರ್ತೀನಿ, ಶೇರ್ ಮಾಡಿರ್ತೀನಿ. ನಾನು ಯಾವುದೇ ಒಂದು ದಿನಚರಿನ ವ್ಲಾಗನ್ನು ಫುಲ್ಲು ಮಾಡಿರ್ತೀನಿ. ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.